ಚಾಮರಾಜನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗ ತೆರವು ಕಾರ್ಯ ಚುರುಕುಗೊಂಡಿದೆ. ಅನಧಿಕೃತ ಅಂಗಡಿ ಮುಗ್ಗಟ್ಟು, ಬೋರ್ಡ್ಗಳು, ಶೀಟ್ಗಳು ಎಲ್ಲವೂ ಕೂಡ ತೆರವಾಗ್ತಾ ಇದ್ದಾವೆ. 2-3 ದಿನಗಳಿಂದಲೂ ಕೂಡ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸ್ವಯಂ ಬೋರ್ಡ್, ಶೀಟ್ಗಳನ್ನ ತೆರವುಗೊಳಿಸಲಾಗ್ತಿದೆ. ಕೆಲ ಹೋಟೆಲ್ ಮಾಲೀಕರು ಅವರೇ ಖುದ್ದಾಗಿ ತೆಗಿತಾ ಇದ್ದಾರೆ. ಇನ್ನು ಜೆಸಿಬಿ ಬಳಸಿ ಕೆಲವು ಕಡೆ ನಗರಸಭೆ ವತಿಯಿಂದ ತೆರವು ಕಾರ್ಯ ಕೂಡ ನಡೀತಾ ಇದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇದು ಚಾಮರಾಜನಗರದಲ್ಲಿ ನಡೀತಿರ್ತಕ್ಕಂಥ ಒಂದು ತೆರವು ಕಾರ್ಯಾಚರಣೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸಾರ್ವಜನಿಕರು ಸುರಕ್ಷಿತವಾಗಿ ಓಡಾಡೋದಕ್ಕೆ ನಿರ್ಮಿಸಿರ್ತಕ್ಕಂಥ ಒಂದು ಫುಟ್ಪಾತ್ಗಳನ್ನ ಹಲವು ಕಡೆ ವ್ಯಾಪಾರ ಉದ್ದೇಶಕ್ಕೆ ಬಳಸಲಾಗ್ತಿದೆ ಅಂತಕ್ಕಂಥ ಒಂದು ದೂರು ಕೇಳ ಬಂದಿದ್ವು. ಇದರಿಂದ ಪಾದಚಾರಿಗಳು ರಸ್ತೆಯಲ್ಲಿ ನಡಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ನಗರಸಭೆ ಅತಿಕ್ರಮಣ ತೆರವು ಕಾರ್ಯವನ್ನ ಈಗ ಚುರುಕುಗೊಳಿಸಿದೆ ಅಂತಾನೆ ಹೇಳಬಹುದು. ಅದರ ಒಂದು ದೃಶ್ಯವನ್ನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ನಗರದ ವಿವಿಧ ಭಾಗಗಳಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಫುಟ್ಪಾತ್ ಮೇಲೆ ಅಳವಡಿಸಲಾಗಿದ್ದಂತಹ ಅನಧಿಕೃತ ಬೋರ್ಡ್ಗಳಾಗಿರ್ಬೋದು, ಕಬ್ಬಿಣದ ಶೀಟ್ಗಳಾಗಿರ್ಬೋದು, ಮುಂಗಟ್ಟುಗಳ ವಿಸ್ತರಣೆ ಸೇರಿದಂತೆ ಅತಿಕ್ರಮಣಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಕೆಲವೆಡೆ ಅಂಗಡಿ ಮಾಲೀಕರಿಗೆ ಮೊದಲೇ ಸೂಚನೆ ನೀಡಲಾಗಿದ್ದು ಅವರು ತಾವಾಗಿಯೇ ತಮ್ಮ ಬೋರ್ಡ್ಗಳು ಹಾಗೂ ಶೀಟ್ಗಳನ್ನು ತೆರವುಗೊಳಿಸ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬಂದಿದೆ.